ಭೂಮಿ ಒಳಗೆ ಏನೂ ತಾಕತ್ತಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ಅದು ಬೆಂಕಿ ರೋಗ ಅಂತ ಒಂದು ಸ್ವಲ್ಪ ಬಂದಿತ್ತು ರೀ. 25 ಕ್ವಿಂಟಲ್ ಮ್ಯಾಲೆ 35 ಅರಿಶಿನ ಈಗ 2 ವರ್ಷ ಹತ್ರ ಹಚ್ಚತ್ತೀವಿ. ಕಿಲೋ 3 ಕಿಲೋ ಮೆಣಸಿನ್ಕಾಯಿ ಹೊಂಟಾತವ್ರಿ. ಈಗ ಬದಲಾವಣೆ ಅಂದ್ರೆ ಈಗ ಅರಿಶಿನ ಬಿ ಒಂದು ಸ್ವಲ್ಪ ಚಲೋ ಇಳುವರಿ ಜಾಸ್ತಿ ಆಗೈತ್ರಿ. ನಮಸ್ಕಾರ ಸರ್, ನಮ್ಮ ಹೆಸರು ರೂಪಾಶ್ರೀ ಸಂತೋಷ್ ಹಿರೇಮಠ್ ಅಂತ. ನಮ್ಮೂರು ನಿಡಗುಂದಿ, ತಾಲೂಕು ರಾಯಬಾಗ, ಜಿಲ್ಲಾ ಬೆಳಗಾವಿ. ಒಂದು 10-12 ವರ್ಷ ಹತ್ರ ಕೃಷಿ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ನಮ್ಮ ಭೂಮಿ ಒಳಗೆ ಏನೂ ತಾಕತ್ತಿಲ್ಲಾಗೈತ್ರಿ. ಆಮೇಲೆ ಸರ್ ಮೇಡಮ್ಮ ಹೇಳಿದ್ರಿ, ನಾವು ಒಂದು ಸಲ ಕರ್ ತೋರಿಸಿದ್ವು, ಭೂಮಿ ಒಳಗೆ ಏನೂ ತಾಕತ್ತಿಲ್ಲ ಅಂತ ಹೇಳಿದ್ರು. ಗೊಬ್ಬರ ರೀ, ಖತ ಒಂದು ಸ್ವಲ್ಪ ಕಡಿದಿದ್ದು ಗೊಬ್ಬರ ಹಚ್ಚ್ರಿ, ಹೀರೆ DAP ಇಂಥದ್ದು ಹೋಗಿದ್ದು ರೀ. ಅಂತ ಇದ್ರ ನೆಲ್ದಾಗ ಒಂದು ಸ್ವಲ್ಪ ಏನೂ ತಾಕತ್ತಿಲ್ಲ ಆಯಿತು. ಆಮೇಲೆ ಡಾಕ್ಟರ್ ಸಾಯಿಲ್ ತಂದು ಬಿಟ್ಟಿವ್ರಿ ನಾವು. ಆಮೇಲೆ ಚಲೋ ಆಯ್ತು ರೀ ಅವಾಗ. ಮಧ್ಯದಲ್ಲಿ ಅಂದರೆ ನಮ್ಗೊಂದು ಸ್ವಲ್ಪ ಅದು ಬೆಂಕಿ ರೋಗ ಅಂತ ಒಂದು ಸ್ವಲ್ಪ ಬಂದಿತ್ತು ರೀ. ಅಂತ ಡಾಕ್ಟರ್ ಸಾಯಿಲ್ ಒಂದು ಸ್ವಲ್ಪ ಅದು ಸ್ಪ್ರೇ ಮಾಡತ್ತಂದ್ರೆ ರೀ ಮೇಡಮ್ಗಳು ರೀ, ಅದು ಮಾಡಿದಾಗ ಮತ್ತೆ ಒಂದು ಸ್ವಲ್ಪ ಕವರ್ ಆತ್ರಿ. ಅದೊಂದು ಸ್ವಲ್ಪ ಅರಿಶಿನ ಈಗ 2 ವರ್ಷ ಹತ್ರ ಹಚ್ಚತ್ತೀವಿ. ಮತ್ತು ಫಸ್ಟ್ 2 ವರ್ಷ ಆತ ಅರಿಶಿನ ಹಚ್ಚತ್ತೀವಿ. ಇದೇ ಸಲ ಡಾಕ್ಟರ್ ಸಾಯಿಲ್ ಮಾಡಿದ್ರಿ ನಾವು. ಒಂದು 2 ಸಲ ಡ್ರಿಂಚ್ ಮಾಡಿದ್ವಿ ರೀ, ಸ್ಪ್ರೇ ಮಾಡಿದ್ವಿ 2 ಸಲ. ಪೈಲೆ ತಪ್ಪಲ್ ಹಿಂಗೆಲ್ಲ ಫೋಲ್ಡ್ ಆಗೋದು ಆಗ್ತದೆ. ಈಗೆಲ್ಲ ಅಗ್ದಿ ಕ್ಲಿಯರ್ ಚಲೋ ಆಗೈತಿ. ಬದಲಾವಣೆ ಅಂದ್ರೆ ಈಗ ಅರಿಶಿನ ಬಿ ಒಂದು ಸ್ವಲ್ಪ ಚಲೋ ಇಳುವರಿ ಜಾಸ್ತಿ ಆಗೈತ್ರಿ. ಆಮೇಲೆ ಫಲವತ್ತತೆ ಹೆಚ್ಚು ಅನಿಸ್ತಾ ಇದೆ ರೀ. ಬಿಳಿದ ಬೇರೆ ಅದು ಚೆನ್ನಾಗಿ ಬಂದಿತ್ರಿ. ಎರೆಹುಳ ಕಾಣಿಸ್ತೈತ್ರಿ. ಆಮೇಲೆ ಬಿಳಿ ಬೇರುಗಳು ಹೆಚ್ಚು ಜಾಸ್ತಿ ಇದನ್ನಾಗೈತ್ರಿ. ಕರಿಯದ ಕಪ್ಪ ಅಂತ ಕಡಿಮೆ ಆಗೈತ್ರಿ. ಈಗ ಚಾಪಡಿ ಥರ ಮೃದು ಆಗೈತ್ರಿ. ಮತ್ತು ಅದು ತುಂಬಾನೇ ಸ್ಮೂತ್ ಚಂದ ಕಾಣ್ತೈತ್ರಿ. ಆಮೇಲೆ ಬೆಳೆನೂ ಚಲೋ ಅನಿಸ್ತೈತ್ರಿ ನಮ್ಗೆ. ಪೈಲೆ ಮಣ್ಣಿನ ಪರೀಕ್ಷೆ ಮಾಡಿದ್ವಿ, 3.5 ಐತ್ರಿ. ಈಗ 6.5 ಐತ್ರಿ. ಈಗ ಗಡ್ಡೆ ಅರಿಶಿನ ಗಡ್ಡೆ ಚಲೋ ಬಂದೈತಲ್ರಿ. ಮತ್ತೆ ಕೆಂಪು ಕಲರ್ ಆಗೈತ್ರಿ, ಚಲೋ ಬಂದೈತ್ರಿ. ನಮಗೆ ಒಂದು 25 ಕ್ವಿಂಟಲ್ ಮ್ಯಾಲೆ ಹಿಡ್ದನ್ರಿ. ನಾ 35 ಹಿಡ್ದನ್ರಿ. 30 ಬರ್ತೈತೆ ಅಂತ ಅನಿಸ್ತೈತ್ರಿ. ಅವಾಗ ಏನೋ ನಮ್ಗೆ ಅರ್ಥನ ಆಗಿರ್ತಿರ್ಕಿಲ್ಲ, ಏನು ಬೆಳೆಯತೈತಿ, ಏನು ಹಾಕತ್ತೀವಿ, ಹೆಂಗೆ ಆಕೈತಿ ಅನ್ನೋದು ಅಷ್ಟು ನಮ್ಗೆ ಗೊತ್ತಾಗ್ತಿರ್ಕಿಲ್ಲ. ಈಗ ಒಂದು ಸ್ವಲ್ಪ ಈಗ ಡಾಕ್ಟರ್ ಸಾಯಿಲ್ ಹಾಕ್ಬೇಕಾ ಎಷ್ಟು ಇಂಪ್ರೂವ್ ಆಗೈತೆ ಅನ್ನೋದು ನಮಗೆಲ್ಲ ಗೊತ್ತಾಗಿದ್ರಿ. ಅದ್ರೊಳಗೆ ಮೆಣಸಿನ ಗಿಡ ಬೆಳೆಸಿದ್ರಿ ಸರ್, ಸ್ಪ್ರೇ ಮಾಡೋಣ ಜಾಸ್ತಿ ಮಣಗಣಕಾಯಿ ಗಿಡನ ಮುರಿದು ಬೆಳ. ಒಂದು ಗಿಡಕ್ಕೆ 2 ಕಿಲೋ 3 ಕಿಲೋ ಮೆಣಸಿನ್ಕಾಯಿ ಹೊಂಟಾತವ್ರಿ. ಈಗ ಪೈಲೆ ಆಗಿಲ್ಲ, ಅಷ್ಟು ಆಗಿಲ್ಲಿಗಿದ್ದು ರೀ ಅವು. ಡಾಕ್ಟರ್ ಸಾಯಿಲ್ ಅದು ಸ್ಪ್ರೇ ಮಾಡಿದ್ಬೇಕ ಅಷ್ಟು ಕಾಯಿ ಮತ್ತೆ ಜಾಸ್ತಿ ಆಯ್ತು ರೀ. ಈಗ ಎಷ್ಟು ಕೊರತೆ ಇತ್ತು ನಮ್ಮ ಮಣ್ಣಿನ ಒಳಗೆ ಅಂದ್ರೆ ಈ ಡಾಕ್ಟರ್ ಸಾಯಿಲ್ ಬಿಟ್ಟ ನಂತರ ನಮ್ಗೆ ಗೊತ್ತಾಯ್ತು ಎಷ್ಟು ಕೊರತೆ ಇತ್ತಪ್ಪ, ಇಷ್ಟು ಹೆಚ್ಚಾಗಿತ್ತು ವ್ಯಾಲ್ಯೂ. ಗೊತ್ತಾತ್ರಿ ಡಾಕ್ಟರ್ ಸಾಯಿಲ್ ಬಿಟ್ಟದಕ್ಕೆ ನಮಗೆ. ಈಗ ಭಾಳ ಕೆಲಸ ಬಂದಂದ್ರೆ 1-2 ಹಾಳದು 4 ಹಾಳಚ್ಚಿವಿ, ಇಲ್ಲಾಂದ್ರೆ ಎಲ್ಲ ಕಂಟ್ರೋಲ್ ಆಗ್ತದೆ. ನೀವು ಮಾಡ್ರಿ, ಚಲೋ ಐತಿ ಡಾಕ್ಟರ್ ಸಾಯಿಲ್. ನಾವು ಅನ್ಕ ಮಾಡಿದ್ದೀವಿ. ಮಾಡೋದ ಫಸ್ಟ್ ಸ್ಟಾರ್ಟಿಂಗಿಂದ ಮಾಡ್ರಿ ಅಂತ ನಿಮಗೂ ಎಲ್ಲ ಕ್ರಮೇಣ ಗೊತ್ತಾಗೈತಿ. ಎಲ್ಲ ಇದನ್ನ ಮಾಡ್ರಿ ಸರ್. ಒಮ್ಮೆ ಅದನ್ನು ಹೊಡೆಯುವ ಒಂದು ಇದನ್ನು ಡಾಕ್ಟರ್ ಸಾಯಿಲ್ ಬಿಟ್ರೆ ಗೊತ್ತಾಗೇನು ರಿಸಲ್ಟ್ ಆಗ್ತದೆ. ಬಡ್ಡಿ ಅಂದ್ರೆ ಏನು ಸ್ಟಾರ್ಟಿಂಗಿಂದ ಮಾಡ್ಕೊತ ಬಂದ್ರೆ ಅದೆಲ್ಲ ಡಾಕ್ಟರ್ ಸಾಯಿಲ್ದು ಅರ್ಥ ಆಗೈತಿ, ಗುರ್ತಾಗೈತಿ. ಅದು ಏನು ಮಾಡ್ರಿ ಅನ್ನೋದು ಪರ್ಫೆಕ್ಟ್ ನಿಮಗೆ ತಿಳಿಯೈತಿ, ಅವ್ರಿಗೆ ತಿಳಿಯೈತಿ. ಹೇಳೋರ್ಕಿಂತ ಜಾಸ್ತಿ ಮಾಡ್ಯವ್ರಿಗೆ ಅವ್ರಿಗೆ ತಿಳಿಯೈತ್ರಿ. ಅದು ನಮ್ಗೆ ಖುಷಿ ಅನ್ಸಾಯ್ತು ರೀ. ನಮ್ಮಂತೆ ನೀವು ಅಳವಡಿಕೆ ಮಾಡ್ಕೊಳ್ರಿ, ಬೇರೆದವ್ರು ತಗೋರಿ, ಡಾಕ್ಟರ್ ಸಾಯಿಲ್ ಅಡಿಟ್ ಆಗ್ರಿ. ತುಂಬ ಖುಷಿ ಐತ್ರಿ ಸರ್. ಧನ್ಯವಾದಗಳು. ಥ್ಯಾಂಕ್ಸ್.